ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅಯ್ಯೋ ದೇವ್ರೆ, ಎಷ್ಟೊಂದು ಕೆಲಸಗಳು ಬಾಕಿ ಇದೆ. ಇವಳು ಅಷ್ಟು ಇಷ್ಟು ಕೈ ಜೋಡಿಸಿ ಅದು ಇದು ಕೆಲಸ ಮಾಡ್ತಾಳೆ ಅನ್ಕೊಂಡ್ರೆ ಎಲ್ಲ ಬಿಟ್ಟು ಅದೆಲ್ಲಿಗೆ ಹೋಗಿದ್ದಾಳೋ ಏನೋ. ಯಾರಿಗಮ್ಮ ಬೈತಾ ಇದ್ದೀರಾ? ಮೀರಂಗ? ಹೌದಪ್ಪ ಅನಿ, ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೋದವಳು ಅರ್ಧ ದಿನ ಆಯ್ತು, ಇನ್ನೂ ಬಂದಿಲ್ಲ. ಚಪ್ಪರದವ್ರಿಗೆ ಫೋನ್ ಮಾಡಿದ್ಲೋ ಇಲ್ವೋ ಗೊತ್ತಿಲ್ಲ. ಸಾಕಿದ ಬಟ್ಟೆ ರೆಡಿ ಮಾಡಬೇಕು, ಅದನ್ನು ತಂದ್ಲೋ ಇಲ್ವೋ ಅಂತ ಗೊತ್ತಿಲ್ಲ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೆಲ್ಲ ಹೇಳ್ತಾಳೆ. ಈಗ ಎಲ್ಲ ಬಿಟ್ಬಿಟ್ಟು ಅದು ಯಾವುದೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೊರಟೋದ್ಲು. ಏನು ಹುಡುಗಿನೋ ಏನೋ. ಇಂಪಾರ್ಟೆಂಟ್ ಕೆಲಸ? ಮದ್ವೆಗಿಂತ ಇಂಪಾರ್ಟೆಂಟ್ ಏನಿದೆ ಅವಳಿಗೆ? ಬೇಡಮ್ಮ, ನಿಂದು ಬೇಕು ಬೇಡ ಬೇಕು ಬೇಡ ನನಗೂ ನನಗ್ ಬೇಡವೇ ಬೇಡ. ಅಲ್ಲ ಕಣೆ, ನೀನು ಮದುಮಗಳು. ಮದ್ವೆ ಮನೆ ಅಂದ್ರೆ ಹೇಗಿರ್ಬೇಕು? ಈ ಶಾಸ್ತ್ರಗಳೆಲ್ಲ ನನಗ್ ಲೈಫ್ ಲಾಂಗ್ ನೆನ್ಪಿರ್ಬೇಕು. ಮೆಹಂದಿ ಶಾಸ್ತ್ರ ನಡೀತಿದೆ, ಖುಷಿಯಾಗಿರು ಸ್ವಲ್ಪ. ನಾನ್ ಏನೇನೆಲ್ಲ ಕನ್ಸ್ಗಳು ಇಟ್ಕೊಂಡಿದ್ದೆ ಗೊತ್ತಾ? ಅಕ್ಕನ್ ಮದ್ವೆಲಿ ನಿನಗೂ ಆಸೆಗಳಿತ್ತಾ? ಹೇಳಮ್ಮ, ಅದೇನೇನ್ ಆಸೆಗಳಂತ ಕೇಳೋಣ. ಅಕ್ಕನ್ ಮೆಹಂದಿಯಲ್ಲಿ ನಾನು ಖುಷಿಯಾಗಿ ಹಾಡು ಹೇಳ್ತೀನಿ, ಡಾನ್ಸ್ ಮಾಡ್ತೀನಿ ಅಂತೆಲ್ಲ ಕನ್ಸ್ಗಳು ಇಟ್ಕೊಂಡಿದ್ದೆ ಗೊತ್ತಾ? ಓಕೆ, ಈಗ ನನ್ ಮೊಬೈಲ್ ಅಲ್ಲಿ ಒಳ್ಳೆ ಒಳ್ಳೆ ಸಾಂಗ್ಸ್ ಇದಾವೆ, ನಾನ್ ಪ್ಲೇ ಮಾಡ್ತೀನಿ, ನೀನ್ ಡ್ಯಾನ್ಸ್ ಆಡು. ಎದೇಳ ಎದೇಳ ಡ್ಯಾನ್ಸ್ ಆಡು. ಏನ್ರೆ ಎದೇಳ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ ಮನೆಯವ್ರಿಗೂ ಫಾಲೋ ಮಾಡ್ಕೊಂಡ್ ಬಂದಿದ್ಯಲ್ಲ, ನನ್ನ ಹೆಂಡತಿ ಏನಾದ್ರು ನೋಡಿದ್ರೆ ಮುಗೀತು ನನ್ ಕತೆ. ನನ್ ಕೇಸ್ನ ನಾನೇ ವಾದ ಮಾಡ್ಬೇಕಾಗತ್ತೆ. ಹೋಗಮ್ಮ ಇಲ್ಲಿಂದ ಸುಮ್ನೆ. ಇಲ್ಲ ಇಲ್ಲ ಸರ್, ನಾನ್ ಹೋಗಲ್ಲ. ನನ್ಗೆ ಸತ್ಯ ತಿಳಿಯುವವರೆಗೂ ನಾನು ಹೋಗಲ್ಲ.
ಯಾಕೋ ನೀನು ಸಮಾಧಾನ ಮಾತಿಗೆ ಬಗ್ಗಲ್ಲ ಅಂತ ಕಾಣಿಸುತ್ತೆ. ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಸರ್ 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 ಪ್ಲೀಸ್ ಸರ್, ನಾನ್ ಯಾಕೆ ಹಾಗೆ ಕೇಳ್ತಿದ್ದೀನಿ ಅನ್ನೋ ಪ್ರಶ್ನೆನಾದ್ರೂ ಕೇಳಿ ಸರ್. ಕೇಳೋದೇನ್ ಬಂತು ಹೇಳು. ಸರ್ ಅಹಲ್ಯ ಅವರು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾರೆ ಸರ್. ನಮ್ಮ ಇಡೀ ಕುಟುಂಬ ಅವ್ರ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದೆ. ಅವರು ನಮ್ಮ ಮನೆಗ್ ಬಂದ್ಮೇಲೆ ನಮ್ಮ ಮನೆ ನಂದ್ ಗೋಕುಲ ಆಗುತ್ತೆ, ಇಡೀ ಮನೆ ತುಂಬಾ ಸುಖ ಸಂತೋಷ ತುಂಬಿ ತುಳುಕ್ತಿರುತ್ತೆ ಅಂತ ಎಷ್ಟೋ ಆಸೆ ಕನ್ಸುಗಳನ್ನ ಇಟ್ಕೊಂಡಿದೀವಿ. ಆದ್ರೆ ಈಗ ಅವ್ರ ಬಗ್ಗೆ ಯಾವ್ದೋ ಒಂದ್ ಕೇಸ್ ನಡೀತಿದೆ, ಹಿಂದೆ ಯಾವ್ದೋ ಘಟನೆ ನಡೆದಿದೆ, ಅವ್ರು ಅದನ್ನ ಮುಚ್ಚಿಡ್ತಿದ್ದಾರೆ ಅನ್ನೋ ಅನುಮಾನ ಬಂದಿದೆ ಸರ್. ನಮ್ ಫ್ಯಾಮಿಲಿ ಸುಳ್ಳು ಮೋಸ ವಂಚನೆಗೆಲ್ಲ ಜಾಗ ಕೊಡಲ್ಲ ಸರ್. ಮದ್ವೆ ಆದ್ಮೇಲೆ ಹಿಂದೆ ಯಾವ್ದೋ ಘಟನೆ ನಡೆದಿದೆ, ಅವ್ರು ಅದನ್ನ ಮುಚ್ಚಿಡ್ತಿದ್ದಾರೆ ಅಂತ ನಮ್ಗೇನಾದ್ರೂ ಗೊತ್ತಾದ್ರೆ ಅವ್ರ ಬಾಳು ಹಾಳಾದಂಗೆ, ಜೊತೆಗೆ ನಮ್ ಮನೆ ಮರ್ಯಾದೆ ಎಲ್ಲ ಹೋಗ್ಬಿಟ್ಟಂಗೆ ಅಲ್ವಾ ಸರ್? ಅದಕ್ಕೆ ಸರ್ ಮದ್ವೆಗಿಂತ ಮುಂಚೆನೆ ಮಾತುಕತೆ ಆಡಿ ಎಲ್ಲ ಸರಿ ಹೋದ್ರೆ ನಮ್ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಒಳ್ಳೇದಲ್ವಾ ಸರ್? ಅವ್ರು ನಮ್ಮ ಮನೆಗ್ ಸೊಸೆ ಆಗಿ ಬಂದ್ಮೇಲೆ ಅನುಮಾನದಿಂದ ಬದುಕೋದ್ ಬೇಡ ಅಂತ ಕೇಳ್ತಿದ್ದೀನಿ ಸರ್. ಪ್ಲೀಸ್ ಸರ್, ಏನ್ ಕೇಸು? ಅವ್ರು ಯಾವ ವಿಷಯನ ನಮ್ಮ ಹತ್ರ ಮುಚ್ಚಿಡ್ತಿದಾರೆ ಅಂತ ಪ್ಲೀಸ್ ಹೇಳಿ ಸರ್. ನೋಡಮ್ಮ, ಆ ಕೇಸ್ ಹಿಸ್ಟ್ರಿ ಬಗ್ಗೆ ನನ್ ಡೀಟೇಲ್ ಆಗಿ ಏನೂ ಗೊತ್ತಿಲ್ಲ. ಈ ಕೇಸನ್ನ ಗೋವರ್ಧನ್ ಸರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಒಂದ್ಸರಿ ನನಗೂ ನನ್ನ ಲಾಯರ್ ಸರ್ಗೂ ಯಾರೋ ಒಬ್ಬ ವ್ಯಕ್ತಿ ಥ್ರೆಟನ್ ಮಾಡಿದ್ದ, ಈ ಕೇಸ್ ಏನಾದ್ರೂ ನಡೆಸಿದ್ರೆ ನಿಮ್ಮನ್ನು ಉಳಿಸಲ್ಲ ಅಂತ ಬೆದರಿಕೆ ಕೂಡ ಆಗ್ದ. ನಮ್ಮ ಲಾಯರ್ ಸರ್ ಅವ್ರ ಮೇಲೂ ಕೇಸ್ ಮಾಡಿದ್ದಾರೆ. ಯಾರು ಸರ್? ಯಾರದು? ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಅವ್ರ ನಂಬರ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಆ ನಂಬರ್ನ ನೀನು ಕೊಡ್ತೀನಿ, ಏನಾದರೂ ವಿಷಯ ಗೊತ್ತಾಗುತ್ತೆ ತಿಳ್ಕೊ. ನನಗಂತೂ ಗೊತ್ತಿರೋದಿಷ್ಟೇ, ಕೆಲಸನೇ ದೇವರು ಅಂತ ನಂಬಿರೋ ನಾನು ಯಾವ ಕಾರಣಕ್ಕೂ ಆ ಕೇಸ್ ಫೈಲ್ನ ನೀನು ಕೊಡೋದಕ್ಕಾಗೋದಿಲ್ಲಮ್ಮ, ಕ್ಷಮಿಸ್ಬಿಡು. ಪರವಾಗಿಲ್ಲ ಸರ್, ನೀವು ನಂಗೆ ಆ ನಂಬರ್ ಕೊಡಿ ಸಾಕು, ನಾನೇ ವಿಚಾರಿಸ್ತೀನಿ. ಥ್ಯಾಂಕ್ ಯು ಸರ್. ದಯವಿಟ್ಟು ಇಲ್ಲಿಂದ ಹೋಗಮ್ಮ. ನಾನು ನೀನು ಮಾತಾಡೋದು ನೋಡಿದ್ರೆ ನಿಮ್ ಹೆಂಡತಿ ನಿಮ್ಗೆ ಡಿವೋರ್ಸ್ ಕೊಡ್ತಾರೆ ಅಂತ ಭಯನಾ? ಆಯ್ತು, ಇಲ್ಲಿಂದ ಹೋಗಮ್ಮ. ಹೌದು, ಈ ಕೇಸ್ ನಡೆಸಬೇಡಿ ಅಂತ ಲಾಯರ್ಗೆ ಹೆದರ್ಸ್ತಿದ್ದಾರೆ ಅಂದ್ರೆ ಇದು ಎಂಥ ಸೀರಿಯಸ್ ವಿಷಯ ಇರ್ಬೋದಪ್ಪ. ಯಾವುದೋ ತಲೆ ಹೋಗುವಂತ ವಿಷಯನೇ ಇರ್ಬೋದು. ಈ ನಂಬರ್ ಯಾರ್ದು ಅಂತ ಹೇಗೆ ತಿಳ್ಕೊಳ್ಳಿ? ಕರೆಕ್ಟು, ನಂಬರ್ ಫೀಡ್ ಮಾಡಿದ್ರೆ ಸಾಕು, ಅವ್ರ ಹೆಸರು ಅಡ್ರೆಸ್ಸು ಇಮೇಲ್ ID ಎಲ್ಲ ಡೀಟೇಲ್ಸ್ ಸಿಗೋ ಆ್ಯಪ್ಗಳು 100 ಇವೆ. ಯಾವ್ದಾದ್ರು ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಬಿಡ್ತೀನಿ. ಬೇಗ ಡೌನ್ಲೋಡ್ ಆಗು. ರಜತ್ ಚಂದ್ರ? ಯಾರಪ್ಪ ಇದು ರಜತ್ ಚಂದ್ರ ಅಂದ್ರೆ? ಅಹಲ್ಯ ಅಕ್ಕನ್ ವಿಷಯಕ್ಕೆ ಥ್ರೆಟನ್ ಮಾಡ್ತಿದಾರ? ಯಾರಿರ್ಬೋದು? ನಾಳೆ ಬೆಳಗ್ಗೆನೆ ಪುರೋಹಿತರು ಬರ್ತಿದಾರಮ್ಮ. ಚಪ್ರದ ಶಾಸ್ತ್ರ ಎಲ್ಲ ಬೆಳಗ್ಗೆನೆ ಮುಗ್ದು ಹೋಗುತ್ತೆ. ಸುಂದ್ರ, ಅಮ್ಮರೇ, ಬಂದೆ ಬಂದೆ ಬಂದೆ. ನಾಳೆ ಚಪ್ರಶಾಸ್ತ್ರಕ್ಕೆ ಎಲ್ಲ ರೆಡಿ ಇದೆಯೋ ಇಲ್ವೋ ಅಂತ ಒಂದ್ಸತಿ ಚೆಕ್ ಮಾಡ್ಕೊಂಬಿಡಪ್ಪ. 3 ಸರಿ ನೋಡಿದ್ದೀನಿ. 3 ಸರಿ ನಾನು ಒಂದೇ ಒಂದು ವಸ್ತು ಇಲ್ಲ ಅನ್ನೋದು ನಿಮಗೂ ಗೊತ್ತಿದೆ. ಏನು? ಏನದು? ಅದೇನಪ್ಪ, ಚಪ್ರದ ಪೂಜೆಗೆ ಹಾರ ಇಲ್ಲ, ಹಾರ ತರಬೇಕು. ಸುಂದ್ರಣ್ಣ, ಹಾರ ತರೋದಲ್ವಾ? ಏನಕ್ಕೆ ಮರ್ತ್ಬಿಟ್ರಿ? ಅಟ್ಲೀಸ್ಟ್ ಗೊತ್ತಾದ್ಮೇಲೆ ಅವ್ರು ತರ್ಬೋದಿತ್ತಲ್ವಾ? ಲೋ ಅನಿ, ನಾವೇನಾದರೂ ಮಾರ್ಕೆಟಿಂದ ಹಾರ ತರಿಸಿದ್ರೆ ನಮ್ಮ ಕತೆ ಮುಗೀತು. ಮೀರಾ ನಮ್ಮನ್ನ ಮಾತಲ್ಲೇ ಸಾಯಿಸ್ಬಿಡ್ತಾಳೆ. ಯಾಕಣ್ಣ? ಮದುವೆಯಲ್ಲಿ ಮೊದಲನೇ ಶಾಸ್ತ್ರ ಶುರುವಾಗೋದೆ ಚಪ್ರದ ಪೂಜೆಯಿಂದ. ಆ ಚಪ್ರದ ಪೂಜೆಗೆ ನಾನೇ ಹಾರ ರೆಡಿ ಮಾಡಬೇಕು ಅಂತ ಮೀರಾ ತುಂಬಾ ದಿನದಿಂದ ಹೇಳ್ತಿದ್ದಾಳೆ. ಅವಳೇ ರೆಡಿ ಮಾಡ್ಲಿ ಬಿಡು, ಅವಳ ಮನ್ಸನ್ನ ನೋಯ್ಸೋದ್ ಬೇಡ. ಸಾಕೇತ್, ಅವಾಗಿಂದ ಇದನ್ನೇ ಹೇಳಿ ಹೇಳಿ ನನ್ನ ಕೈ ಕಟ್ಟು ಹಾಕ್ತಾ ಇದೆಯಾ. ಅವಳು ಇನ್ನೂ ಹಾರ ರೆಡಿ ಮಾಡಿಲ್ಲ, ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ಲ.
ಇವಳು ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲಪ್ಪ. ನೀನು ಸುಮ್ಮನೆ ಇವಳನ್ನ ತಲೆ ಮೇಲೆ ಕೂರಿಸ್ಕೋಬೇಡ. ಸುಂದ್ರ, ಕಾಯೋದು ಬೇಡ, ಹೋಗಿ ಹಾರ ತಂದ್ಬಿಡು. ಅಮ್ಮಮ್ಮ ಪ್ಲೀಸ್ ಬೇಡಮ್ಮ, ಅವಳೇ ಬರ್ತಾಳೆ, ಅವಳೇ ಎಲ್ಲಾನು ರೆಡಿ ಮಾಡ್ತಾಳೆ, ಪ್ಲೀಸ್ ಅಮ್ಮ. ಅಮ್ಮ, ಈ ಕೋಳಿ ಮರಿ ಎಲ್ಲಿ ಹೋಗಿದ್ದಾಳೆ? ಇನ್ನೆಲ್ಲಪ್ಪ ಹೋಗಿರ್ತಾಳೆ, ಅವಳು ಒಂದ್ ಜಾಗದಲ್ಲ ಇರ್ತಾಳೆ. ಫೋನ್ ಮಾಡಿ ಬೈದಿದ್ದೀನಿ. ಮದ್ವೆ ಕಾರ್ಡ್ ಯಾರ್ಯಾರಿಗೆ ಕೊಡ್ಬೇಕು ಲಿಸ್ಟ್ ಮಾಡಿ ಎಲ್ರಿಗೂ ಒಂದು ಕಾಪಿ ಕೊಡು ಅಂತ ಹೇಳಿದ್ದೆ, ಅದನ್ನೂ ಮರ್ತಿದ್ದಾಳೆ. ಕೇಳಿದ್ದಕ್ಕೆ ರೂಮಲ್ಲಿದೆ ತಗೋ ಅಂತ ಹೇಳಿದ್ಲು. ಈಗಾದ್ರೆ ಹೇಗಮ್ಮ? ಎಲ್ಲ ಕೆಲಸ ನಾ ಮಾಡ್ತೀನಿ ಅಂತ ಮೇಲ್ ಬಿದ್ದು ಬರ್ತಾಳೆ. ಕೆಲಸ ಆಗದೆ ಈ ಥರ ಪೆಂಡಿಂಗ್ ಉಳಿದ್ರೆ ನಾಳೆ ಸಮಸ್ಯೆ ಆಗಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡಲಿ. ಸುಮ್ಮನೆ ಓವರ್ ಕೆಲಸನ ಮೈ ಮೇಲೆ ಹೇಳ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ನಾನು ಈ ಮದುವೆ ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿದ್ದೀನಿ. ಒಂದು ಶಾಸ್ತ್ರ ಹೆಚ್ಚು ಕಡಿಮೆ ಆದರೆ ನಾನು ರೇಗಬೇಕಾಗುತ್ತೆ. ಆಮೇಲೆ ನನ್ನ ಮೇಲೆ ಬೆಳೆ ಮಾಡಿ ತೋರಿಸ್ಬೇಡ ಅಷ್ಟು. ಅನಿ, ಈ ಥರ ಹಬ್ಬ ಶುಭ ಕಾರ್ಯಗಳು ಬರೋದೆ ನಾವೆಲ್ಲರೂ ಖುಷಿಯಾಗಿರೋದಕ್ಕೆ ಕಣೋ. ಇಂಥ ಟೈಮಲ್ಲಿ ನಾವು ಟೆನ್ಷನ್ ಮಾಡಿಕೊಂಡು ನಮ್ಮವ್ರನ್ನ ನೋಯಿಸಿ ಅವ್ರನ್ನ ಬೈದು ಮಾತಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಎಷ್ಟಿದೆಯೋ ಅಷ್ಟರಲ್ಲೇ ಖುಷಿಯಾಗಿ ನಡ್ಸ್ಕೊಂಡು ಹೋಗೋಣ. ನೋ ವೇ. ನಿನ್ನ ಮದುವೆ ಪರ್ಫೆಕ್ಟಾಗಿ ನಡಿಬೇಕು, ಯಾವುದು ಆಚೆ ಈಚೆ ಆಗಬಾರ್ದು. ಇನ್ನು 10 ನಿಮಿಷ ಅವಳಿಗೋಸ್ಕರ ವೆಯ್ಟ್ ಮಾಡ್ತೀನಿ. ಬರಲಿಲ್ಲ ಅಂತಂದರೆ ನಾನೇ ಹೋಗಿ ತೊಗೊಂಡು ಬರ್ತೀನಿ. ಅಷ್ಟು ಮಾಡಪ್ಪ, ನೀನೇ ಸರಿ ಅವಳಿಗೆ. ಅಮ್ಮ, ಅವಳ ಆಸೆಗೆ ಯಾಕಮ್ಮ ಬೇಡ ಅಂತೀರಾ? ಏನಪ್ಪ ಅಮ್ಮ ಬಂದೆ. Pick up the phone, Meera. ಹಿಟ್ಲರ್ ಬೇರೆ ಫೋನ್ ಮೇಲೆ ಫೋನು ಮಾಡ್ತಾನೆ ಇದ್ದಾನಲ್ಲಪ್ಪ. ನಂಗೆ ಗೊತ್ತು ನಮ್ಮಮ್ಮನೇ ನನ್ ಮೇಲೆ ಏನೋ ಕಂಪ್ಲೇಂಟ್ ಮಾಡಿರ್ತಾರೆ ಅಂತ. ನಮ್ಮ ಮನೆಗೆ ಹೋಗೋವರೆಗೂ ಅವ್ರಿಗೆ ಸಮಾಧಾನ ಇರೋದೇ ಇಲ್ಲ. ನಾನೇನ್ ಊರ್ ಸುತ್ತಿದ್ದೀನ, ಯಾರ್ ಹೇಗಪ್ಪ ಹೇಳಿ ನಾನು. ಮೀರಾ, ಸ್ಲೋ ಅಪಘಾತಕ್ಕೆ ಅವಸರನೇ ಕಾರಣ ಅಂತ ಹೇಳ್ತಾರೆ. ಈ ಗುಗ್ಗು ಕಾಲ್ ಮಾಡಿದ್ರೆ ನಂಗೆ ಯಾಕೆ ಇಷ್ಟು ಟೆನ್ಷನ್ ಆಗುತ್ತೆ ಅಂತ. ನೀನ್ ಬಿಡು ಮೀರಾ, ಹೇಳಿ ಟೈಮ್ಗೆ ಸರಿಯಾಗಿ ಹೋಗದಿದ್ರೆ ಪಾಪ ಮನೆಯವರು ಏನ್ ಮಾಡೋದಕ್ಕಾಗುತ್ತೆ? ಟೆನ್ಷನ್ ಮಾಡ್ಕೊಳಲ್ವಾ? ಕಾಲ್ ಮಾಡ್ದೆ ಇನ್ನೇನ್ ಮಾಡ್ತಾರೆ? ಅಲಿಯ ಅಕ್ಕನ್ ಬಗ್ಗೆ ರಹಸ್ಯ ತಿಳ್ಕೊಳ್ಳೋವರೆಗೂ ಇನ್ನು ಯಾರ್ಯಾರ ಮನ್ಸನ್ ಹೇಗೆ ನೋಯಿಸ್ತೀನೋ ಏನೋ. ಎಲ್ಲೋದ್ಲಿ ಇವಳು? ಛೇ, ಏನಾದ್ರೂ ಹೇಳ್ಬಿಟ್ರೆ ಸಾಕು, ಮುಖ ಉಗಿಸು. ಅಯ್ಯೋ ದೇವ್ರೆ, ಗುಗ್ಗುಗ್ ನನ್ ಮೇಲೆ ಏನಾದ್ರೂ ಡೌಟ್ ಬಂದ್ರೆ ನಾಳೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಂದ್ಸರಿ ನನಗೂ ನನ್ನ ಲಾಯರ್ ಸರ್ಗೂ ಯಾರೋ ಒಬ್ಬ ವ್ಯಕ್ತಿ ಥ್ರೆಟನ್ ಮಾಡಿದ್ದ. ಈ ಕೇಸ್ ಏನಾದ್ರೂ ನಡೆಸಿದ್ರೆ ನಿಮ್ಮನ್ನ ಉಳಿಸಲ್ಲ ಅಂತ ಬೆದರಿಕೆ ಕೂಡ ಆಗ್ತಾ. ರಜತ್ ಚಂದ್ರ